ನಮಸ್ತೆ, ನನ್ನ ಹೆಸರು ಡಾಕ್ಟರ್ ರೇವತಿ, ಆಯುರ್ವೇದ ತಜ್ಞೆ ಹಾಗೂ ಯೋಗ ಶಿಕ್ಷಕಿ. ಇವತ್ತಿನ ಟಾಪಿಕ್ ಬಂದು ಕಾಸ ಅಂದರೆ ಕೆಮ್ಮು. ಕೆಮ್ಮು ಹೇಗೆ ಉತ್ಪತ್ತಿ ಆಗುತ್ತೆ ಅಂದರೆ ಅದರ ಕಾರಣಗಳಾಗಿರ್ಬೋದು, ಲಕ್ಷಣಗಳು ಹಾಗೂ ಆಯುರ್ವೇದದಲ್ಲಿ ಅದರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಫ್ರಿಜ್ ಪ್ರಾಡಕ್ಟ್ಸ್ ಅಂದರೆ ಇವಾಗ ಫ್ರಿಜ್ಜಲ್ಲಿ ಇಟ್ಟಿರುವಂತಹ ಆಹಾರಗಳು, ಇವಾಗ ಡೈರಿ ಪ್ರಾಡಕ್ಟ್ಸ್ ಎಲ್ಲ ಸಾಮಾನ್ಯವಾಗಿ ಸ್ಟೋರೇಜ್ ಪರ್ಪಸ್ಗೆ ಅಂತ ಹೇಳಿ ನಾವು ಫ್ರಿಜ್ಜಲ್ಲಿ ಇಡ್ತೀವಿ. ಅದನ್ನು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡೋದಾಗಿರ್ಬೋದು, ಅಥವಾ ಅದನ್ನು ನಾವು ಆಫ್ಟರ್ನೂನ್ ಟೈಮ್, ಸಾಮಾನ್ಯವಾಗಿ ಇವಾಗ ಬೇಸಿಗೆಗಾಲದಲ್ಲಿ ತುಂಬ ಕೂಲ್ ಆಗಲಿ ಬಾಡಿ ಅಂತ ಹೇಳಿ ಫ್ರಿಜ್ಜಲ್ಲಿರುವಂತಹ ಆಹಾರಗಳು ಅಥವಾ ಪದಾರ್ಥಗಳು ನಾವು ಸೇವನೆ ಮಾಡಿದಾಗ ಅಲ್ಲಿ ಕೆಮ್ಮು ಉತ್ಪತ್ತಿ ಆಗುತ್ತೆ. ಅಂದರೆ ಅದು ನಮಗೆ ಕೋಲ್ಡ್ ಫೀಲ್ ಆದ್ರೂ ದೇಹಕ್ಕೆ ಅದು ಅಷ್ಟು ಒಳ್ಳೆಯದಂಥ ಒಂದು ಕಾಂಬಿನೇಷನ್ ಅಲ್ವೇ ಅಲ್ಲ. ತದನಂತರ ಇವಾಗ ಊಟ ಆದ ನಂತರ ಸಡನ್ ಅಂತ ಕೆಲವೊಬ್ಬರಿಗೆ ಮಲ್ಕೊಳ್ಳೋ ರೂಢಿ ಇರುತ್ತೆ. ಅಲ್ಲೇನಾಗುತ್ತೆ, ಕಫ ಹೆಚ್ಚಾಗುತ್ತೆ, ದೇಹದಲ್ಲಿರುವ ಕಫ ಹೆಚ್ಚಾಗಿ ಅದು ಅಗೇನ್ ಮತ್ತೆ ಕೆಮ್ಮಿಗೆ ಕಾರಣವಾಗುತ್ತೆ. ಇದು ಹೊರತುಪಡಿಸಿ ಇವಾಗ ಹೊರಗಿನ ವಾತಾವರಣದಲ್ಲಿ ಹೇಳೋದಾದ್ರೆ ತುಂಬಾ ಧೂಳಿದೆ, ಅಥವಾ ಇವಾಗ ಧೂಳಿನ ಪ್ರದೇಶದಲ್ಲಿ ವಾಸವಾಗಿದ್ದೇವೆ, ಅಥವಾ ತುಂಬಾ ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ಸ್ ಇರೋ ಒಂದು ಜಾಗದಲ್ಲಿ ಏನಾದರೂ ಇಂಡಸ್ಟ್ರೀಸ್ ಇದೆ, ಇವಾಗ ನೀವು ಇರುವಂತಹ ಏರಿಯಾದಲ್ಲಿ ತುಂಬಾ ಇಂಡಸ್ಟ್ರೀಸ್ ಆಗಿರ್ಬೋದು, ಅಥವಾ ಏನಾದ್ರು ಕನ್ಸ್ಟ್ರಕ್ಷನ್ಸ್ ಏನಾದ್ರು ನಡೀತಾ ಇದೆ ಅಂತ ಆದಾಗ ಅದರಿಂದ ಬರುವಂತಹ ಧೂಳಿನಿಂದನೂ ಸಹ ನಿಮಗೆ ಕೆಮ್ಮು ಅನ್ನೋದು ಉತ್ಪತ್ತಿ ಆಗ್ಬೋದು. ಇದು ರೋಗ ಲಕ್ಷಣ ಹೇಗಿರುತ್ತೆ? ಕೆಮ್ಮು ನಿಮಗೆ ಗೊತ್ತಿರೋ ಹಾಗೆ ಗಂಟ್ಲು ನೋವಿಂದ ಶುರು ಆಗುತ್ತೆ, ಗಂಟ್ಲು ನೋವಿಂದ ಕಿವಿ ನೋವು ಶುರು ಆಗುತ್ತೆ, ತದನಂತರ ಎದೆ ಭಾರ ಹಾಗೂ ಉಸಿರಾಡೋದಕ್ಕೆ ಒಂದು ಸ್ವಲ್ಪ ಸಮಸ್ಯೆ ಆಗ್ತಾ ಹೋಗುತ್ತೆ. ಅಂದರೆ ಕಫ ಇರೋದ್ರಿಂದ, ಅಂದರೆ ಎದೆ ಭಾಗದಲ್ಲಿ ಕಫ ಗಟ್ಟಿರೋದ್ರಿಂದ ಒಂದು ಸ್ವಲ್ಪ ಉಸಿರಾಡೋದಕ್ಕೂ ತುಂಬ ಸಮಸ್ಯೆ ಆಗ್ತಾ ಹೋಗುತ್ತೆ. ಈಗ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ, ಏನು ಒಂದು ಆಹಾರ ಪದ್ಧತಿ ಪಾಲಿಸೋದ್ರಿಂದ ಇದೆಲ್ಲ ಕೆಮ್ಮನ್ನು ನಾವು ಕಂಟ್ರೋಲಲ್ಲಿ ತರ್ಬೋದು ಅಂತ ಹೇಳ್ತಾ ಹೋದರೆ, ಮೊದಲಿಗೆ ಶುಂಠಿ ತುಂಬ ಮುಖ್ಯವಾದ ಅಂತ ಒಂದು ಮಸಾಲೆ ಅಂತಲೇ ಹೇಳ್ಬೋದು. ಶುಂಠಿ, ತದನಂತರ ಕಾಳು ಮೆಣಸಿನ ಪುಡಿ, ಅಂದರೆ ಮೆಣಸಿನಕಾಳು ಏನು ಹೇಳ್ತೀವಲ್ಲ ನಾವು, ಅಂದರೆ ಕರಿ ಮೆಣಸಿನಕಾಳು ಅಂತ ಏನು ಹೇಳ್ತೀವಿ, ಇದು ಎರಡರದ ಪುಡಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಕೆಮ್ಮಿನಲ್ಲಿ. ಇದರ ಜೊತೆಗೆ ಅರಿಶಿನ ಪುಡಿ, ಈ ಒಂದು 3 ಕಾಂಬಿನೇಷನಲ್ಲಿರುವಂತಹ ನೀವು ಪದಾರ್ಥನ ಸೇವಿಸಿದಾಗ ಕೆಮ್ಮು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ. ತದನಂತರ ಫ್ರೂಟ್ಸ್ ಯಾವುದೆಲ್ಲ ಪ್ರಿಫರಬಲ್ ಇದೆ, ಮತ್ತು ಆ್ಯಪಲ್ ಒಳ್ಳೆಯದು. ಅದಾದಮೇಲೆ ದಾಳಿಂಬ್ರೆ ಕೆಲವೊಬ್ಬರಿಗೆ ತಿಂದರೆ ಮತ್ತು ಕೆಮ್ಮು ಸ್ವಲ್ಪ ಕಫ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನಾವು ಕ್ಲಿನಿಕಲ್ಲಿ ಸಾಮಾನ್ಯವಾಗಿ ದಾಳಿಂಬ್ರೆ ತಿನ್ನಿ ಅಂತ ಹೆಂಗೆ ಹೇಳಿದ್ರೆ, ಇಲ್ಲ ನಮಗೆ ದಾಳಿಂಬ್ರೆ ತಿಂದಾಗ ಸ್ವಲ್ಪ ಕಫ ಜಾಸ್ತಿ ಆಗುತ್ತೆ ಅಂತ ಹೇಳಿದಾಗ ನೀವೆಲ್ಲ ಒಂಚೂರು ಏನು ಮಾಡಬೇಕು, ಕಲ್ಲುಪ್ಪು ಮತ್ತು ಒಂದು ಸ್ವಲ್ಪ ಮೆಣಸಿನ ಪುಡಿನ ನೀವು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ತಿಂದಾಗ ಕ್ರಮೇಣವಾಗಿ ಅದೊಂದು ಸ್ವಲ್ಪ ಕಫನ ಕಂಟ್ರೋಲ್ ಮಾಡುತ್ತೆ. ಇನ್ನು ಯಾವುದೆಲ್ಲ ತರಕಾರಿಗಳು ಇಲ್ಲಿ ಅಂತ ಹೇಳ್ತಾ ಹೋದ್ರೆ, ಇಲ್ಲಿ ತರಕಾರಿ ಅನ್ನೋದಕ್ಕಿಂತ ಹೆಚ್ಚಾಗಿ ತರಕಾರಿ ನೀರಿನ ಸೂಪ್, ಅಂದರೆ ಎಲ್ಲ ತರಕಾರಿ ನೀವು ಬೇಯಿಸ್ಕೊಂಡಿರುವ ತರಕಾರಿ ನೀರೇನಿರುತ್ತೆ ಆ ನೀರನ್ನ ಇಲ್ಲಿ ಉಪಯೋಗಿಸ್ಕೊಳ್ಬೇಕು. ಆ ಒಂದು ರೆಸಿಪಿ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಇಲ್ಲಿ 3 ರೆಸಿಪೀಸ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಜೀರಿಗೆ ಮತ್ತು ಶುಂಠಿ ಕಷಾಯ. ಇಲ್ಲಿ ಜೀರಿಗೆ ಪುಡಿ ತಗೊಂಡು, ಅಂದರೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೂ 1 ತುಂಡಿನಷ್ಟು ಶುಂಠಿ ತಗೊಂಡು 1 ಲೋಟ ನೀರಿಗೆ ಇದನ್ನೆಲ್ಲ ಮಿಕ್ಸ್ ಮಾಡಿ ನೀವು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಇದನ್ನು ಹಾಫ್ ಗ್ಲಾಸ್ಗೆ ರೆಡ್ಯೂಸ್ ಮಾಡಿ ಫಿಲ್ಟರ್ ಮಾಡಿ, ತದನಂತರ ಈ ಒಂದು ಪ್ರಿಪ್ರೇಷನನ್ನು ನೀವು ಕುಡಿಯೋದ್ರಿಂದ, ಅಂದರೆ ನೀವು 3 ಟೈಮ್ಸ್ ಇನ್ ಅ ಡೇ, ಅಂದರೆ ಇವಾಗ ತುಂಬ ಸಿವಿಯರ್ ಆಗಿ ನಿಮಗೆ ಕಫ ಇದೆ ಅಂತ ಆದಾಗ 3 ಹೊತ್ತೂ ಕುಡಿಬೋದು, ಎನಿ ಟೈಮ್ ಆಫ್ ದ ಡೇ. ಅಂದರೆ ಇವಾಗ ಊಟಕ್ಕಿಂತ ಮುಂಚೆನೆ ಅಥವಾ ಊಟ ಆದಮೇಲೆ ಅಂತ ಆ ಥರ ಸ್ಪೆಸಿಫಿಕ್ ಆಗಿ ಏನೂ ಇಲ್ಲ, ಸಾಮಾನ್ಯವಾಗಿ ಎಲ್ಲ ಟೈಮಲ್ಲೂ ನೀವು ಈ ಒಂದು ಪ್ರಿಪ್ರೇಷನ್ನು ಕುಡಿಬೋದಾಗಿದೆ. ಇದರ ನಂತರ 2ನೇ ಪ್ರಿಪ್ರೇಷನ್ ಬಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ಗೋಲ್ಡನ್ ಮಿಲ್ಕ್, ಅಂದರೆ ಅರಿಶಿಣದ ಹಾಲು. ಅಂದರೆ ಇವಾಗ ಹಾಲು ಬಿಸಿ ಮಾಡಿಕೊಂಡು ಒಂಚೂರು ಚಿಟಿಕೆಯಷ್ಟು ಅರಿಶಿನ, ಅದು ಇನ್ನೊಂದು ಹೇಳೋದಾದರೆ ಡೈರೆಕ್ಟ್ ಅರಿಶಿನ ಹಾಕೋ ಬದಲು ಆ ಅರಿಶಿನ ಒಂದು ಸ್ವಲ್ಪ ನೀವು ಹುರಿಬೇಕು. ಅಂದರೆ ತುಪ್ಪದಲ್ಲಿ ಹುರಿದಿರುವಂತಹ ಅರಿಶಿನ ನೀವು ಹಾಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಆ ಒಂದು ಪ್ರಿಪ್ರೇಷನ್ನ ಕುಡಿದಾಗ ನಿಮಗೆ ಕಫ ಬೇಗ ಕಮ್ಮಿ ಆಗುತ್ತೆ, ಅಂದರೆ ಕೆಮ್ಮು ಬೇಗ ಕಮ್ಮಿ ಆಗುತ್ತೆ. ಕಫ ಕಮ್ಮಿ ಆಗ್ತಾ ಇದೆ, ಉತ್ಪತ್ತಿ ಆಗಿರುವಂತಹ ಕಫ ದೇಹದಲ್ಲಿ ಕಮ್ಮಿ ಆಗ್ತಾ ಇದೆ ಅಂತ ಆದಾಗ, ಅಂದರೆ ಎದೆ ಭಾಗದಲ್ಲಿರುವಂತಹ ಕಫ ಅದು ಕಮ್ಮಿ ಆಗ್ತಾ ಇದೆ ಅಂತ ಆದರೆ ಕ್ರಮೇಣವಾಗಿ ನಿಮಗೆ ಗಂಟ್ಲು ನೋವು ಕಮ್ಮಿ ಆಗುತ್ತೆ, ಆಮೇಲೆ
ಕಫದ ಲಕ್ಷಣಗಳು ಏನೇ ಇದ್ರು ಅಥವಾ ಕೆಮ್ಮಿನ ಲಕ್ಷಣಗಳು ಏನೇ ಇದ್ರೂ ಅದೆಲ್ಲ ಕ್ರಮೇಣವಾಗಿ ಒಂದು 3-4 ಡೇಸಲ್ಲಿ ಕಮ್ಮಿ ಆಗುತ್ತೆ. ಇದರ ಜೊತೆಗೆ ನಾನು ಆಗಲೇ ನಿಮಗೆ ತರಕಾರಿ ಇಂದ ಮಿಕ್ಸ್ ಮಾಡಿರುವಂತಹ ಸೂಪ್ ಅಂತ ಹೇಳಿದೆ, ತರಕಾರಿ ಉಪಯೋಗಿಸಿ ಮಾಡುವಂತಹ ಸೂಪು. ಇದು ಹೇಗೆ, ಅದೇ ಮುಂಚೆನೇ ಹೇಳಿದಾಗೆ ನೀವು ಇದರಲ್ಲಿ ಒಂದು ಅರ್ಧ ಟೊಮೆಟೊ, ಆಮೇಲೆ ಅರ್ಧ ಕ್ಯಾರೆಟ್, ಆಮೇಲೆ ಅರ್ಧ ಬೀನ್ಸ್, ಅದು ಅರ್ಧ ಭಾಗದಷ್ಟು ಬೀನ್ಸ್, ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಇದನ್ನು ಬೇಯಿಸ್ಕೊಳ್ಬೇಕು. 2 ವಿಷಲ್ ಅಷ್ಟು ಬೇಯಿಸ್ಕೊಂಡು ಇದರಲ್ಲೇನು ನೀವು ನೀರು ಹಾಕಿರ್ತೀರ ಆ ನೀರನ್ನು ಸ್ಟ್ರೈನ್ ಮಾಡಿಕೊಂಡು ಆ ನೀರಿಗೆ ಒಂದು ಸ್ವಲ್ಪ ಭಾಗದಷ್ಟು ಮೆಣಸಿನ ಪುಡಿ, ಕಪ್ಪು ಮೆಣಸಿನ ಪುಡಿ, ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಗೂ ಶುಂಠಿ ಪುಡಿ, ಇದು ಮೂರನ್ನು ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಇದಷ್ಟು ಮಿಕ್ಸ್ ಮಾಡಿ ನೀವು ಆ ಒಂದು ಸೂಪು ಕುಡಿಯೋದ್ರಿಂದ ನಿಮಗೆ ಇವಾಗ ಕೆಮ್ಮಿದ್ದಾಗ ಏನಾಗುತ್ತೆ, ಕಫಗಟ್ಟಿರೋದ್ರಿಂದ ನಿಮಗೆ ಆಹಾರನೂ ತಿನ್ನೋದಕ್ಕಾಗಲ್ಲ ಕೆಲವೊಮ್ಮೆ, ಅಂದರೆ ತುಂಬ ಡಿಫಿಕಲ್ಟಿ ಇರುತ್ತೆ, ಗಂಟ್ಲು ನೋವು ಇರೋದ್ರಿಂದ ಏನೂ ಹೋಗೋದಿಲ್ಲ ನಿಮಗೆ, ತಿನ್ನೋದಕ್ಕೆ ಆಗದೇ ಇರೋ ಸಂದರ್ಭದಲ್ಲಿ ಈ ಒಂದು ಸೂಪನ್ನು ನೀವು ಮಾಡಿ ಕುಡಿದಾಗ ತುಂಬ ಉಪಯೋಗಕರ, ಹಾಗೆ ಆ ಒಂದು ರೋಗ ಲಕ್ಷಣಗಳು ನಿಮ್ಗೆ ಇಲ್ಲಿ ಕಮ್ಮಿ ಆಗ್ತಾ ಬರುತ್ತೆ. ಥ್ಯಾಂಕ್ ಯು.